ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಹಾಗೆಯೇ ಯಾವ ರಾಶಿಗೆ ಅಶುಭ, ಇದನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂಥ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯ ರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ತದಿಗೆ ಶನಿವಾರ ಉತ್ತರ ನಕ್ಷತ್ರ ಸುಕರ್ಮ ಯೋಗ ವಣಿಜ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಯಾವ ರಾಶಿಗೆ ಶುಭ ಹಾಗೆಯೇ ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ಸಮಸ್ಯೆ ಏನೇ ಇದ್ರೂ ಅದಕ್ಕೆ ಪರಿಹಾರ ಮಾರ್ಗ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸಿಕೊಡಿ. ಓಂ ಮಾತೃದೇವೋ ಭವ ಪಿತೃದೇವೋ ಭವ. ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ ಸಂಯೋರಭಿಸ್ರವಂತು ನಃ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಇಮಯ್ಯಮ ಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನಾರಾಜನ ಹವಿಷಾ ಮಾದಜಸ್ವ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ. ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಶನಿವಾರ. ಶನೇಶ್ವರನ ಸಂಬಂಧಪಟ್ಟಂಥ ಆರಾಧನೆಯನ್ನು ಅಥವಾ ಆ ಶ್ಲೋಕವನ್ನು, ಆ ಮಂತ್ರವನ್ನು ನಾವು ಇವತ್ತು ಹೇಳಬೇಕಂತೆ ಅಥವಾ ಕೇಳುವಂಥದ್ದು. ವಿಶೇಷವಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ, ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಹೇಳತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆರೋಗ್ಯದ ದೃಷ್ಟಿಯಿಂದ ನಾವು ಬೆಳಗ್ಗೆ ಬೇಗನೆ ಏಳಬೇಕಂತೆ. ಬೆಳಗ್ಗೆ ಬೇಗನೆ ಏಳೋದರಿಂದ ನಮಗೆ ಎಲ್ಲ ರೀತಿಯಾದಂಥ ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ದೇಹಾರೋಗ್ಯದಲ್ಲಿ ಚೇತರಿಕೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಅಂದರೆ ನಮಗೆ ಭಿನ್ನಾಭಿಪ್ರಾಯ ಯಾಕೆ ಬರ್ತದೆ? ಒಬ್ಬರು ಹೇಳಿದ್ದನ್ನು ಒಬ್ಬರು ಕೇಳದೆ ಹೋದರೆ ಅದು ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಹಾಗಾಗಿ ನಾವು ಅನುಸರಿಸಿಕೊಂಡು ಹೋಗಬೇಕು. ಅನುಸರಿಸಿಕೊಂಡು ಹೋದಾಗ ಅಲ್ಲಿ ನಮಗೆ ಭಿನ್ನಾಭಿಪ್ರಾಯ ಹೇಳತಕ್ಕಂಥದ್ದು ಬರುವುದಿಲ್ಲ. ಅದಕ್ಕಾಗಿ ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವು ಮನೆಯಲ್ಲೂ ಹೊಂದಾಣಿಕೆ ಇರಬೇಕು. ಹಾಗೆ ನಾವು ಮಾಡುವಂಥ ವೃತ್ತಿಯಲ್ಲಿ, ಕೆಲಸದಲ್ಲೂ ಕೂಡ ಹೊಂದಾಣಿಕೆ ಇರಬೇಕಾಗ್ತದೆ. ಅಲ್ಲಿ ಹೊಂದಾಣಿಕೆ ಇಲ್ಲ ಅಂತಾದರೆ ನಮಗೆ ಎಲ್ಲೂ ಕೂಡ ನಾವು ಇರಲಿಕ್ಕೆ ಆಗೋದಿಲ್ಲ.
ಯಾಕಂದರೆ ಈ ಪ್ರಪಂಚದಲ್ಲಿ ನಾವು ಇರಬೇಕು ಅಂದರೆ ನಾವೇ ಎಲ್ಲ ಸಹಿಸಿಕೊಂಡು ಹೋಗಬೇಕಾಗ್ತದೆಯಂತೆ. ಪ್ರಪಂಚ ನಮಗೆ ಹೊಂದಾಣಿಕೆ ಆಗೋದಿಲ್ವಂತೆ, ನಾವೇ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಈಗ ಬೇಸಿಗೆ ಕಾಲ ಬಂತು. ಈಗ ಬೇಸಿಗೆ ಕಾಲದಲ್ಲಿ ನಾವು ಅದಕ್ಕೆ ಬೇಕಾಗತಕ್ಕಂಥ ಏನು ಬೇಕು ನಾವೇ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕು. ನಮಗೆ ಆ ಕಾಲ ಹೊಂದಾಣಿಕೆ ಆಗೋದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರ ಮನಸ್ಸು ಕೂಡ ಒಂದೊಂದು ದಿವಸ ಒಂದೊಂದು ಆಲೋಚನೆಯನ್ನು ಮಾಡ್ತಾ ಇರ್ತದೆ. ಅದು ಯಾವ ರೀತಿ? ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ನಮಗೆ ಆಲೋಚನಾ ಶಕ್ತಿಗಳು ಬರತಕ್ಕಂಥದ್ದು. ಅದು ಯಾವ ರೀತಿ ಬರ್ತದೆ? ಒಂದಷ್ಟು ಆಲೋಚನಾ ಶಕ್ತಿಗಳು ನಾವು ಸೇವಿಸುವಂತಹ ಆಹಾರದ ಮೇಲೆ ಬರತಕ್ಕಂಥದ್ದು, ಹಾಗೆ ಮತ್ತೊಂದಷ್ಟು ಸಂಸ್ಕಾರದಿಂದ ಬರತಕ್ಕಂಥದ್ದು, ಹಾಗೆ ಮತ್ತೊಂದಷ್ಟು ನಮ್ಮ ವಿಚಾರದಿಂದಲೂ ಕೂಡ ಬರತಕ್ಕಂಥದ್ದು. ವಿಚಾರ ಬರ್ತದೆ ಅಂತಂದರೆ ಅದು ಸಂಸ್ಕಾರದಿಂದಲೇ ವಿಚಾರದಿಂದಲೇ ಎಲ್ಲ ನಮ್ಮ ನಡವಳಿಕೆ, ಆಚಾರ ವಿಚಾರ ಬರತಕ್ಕಂಥದ್ದು ಎಲ್ಲವೂ ಕೂಡ ಆ ಸಂಸ್ಕಾರದಿಂದ ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಮಾಡುವಂಥ ವೃತ್ತಿಯಲ್ಲಿ ಯಾವುದೇ ಶಿಕ್ಷಣ ವೃತ್ತಿಯಲ್ಲಿ ಇರತಕ್ಕಂಥದ್ದು, ಹಾಗೆ ವಿಶೇಷವಾಗಿ ವ್ಯಾಪಾರದಲ್ಲೂ ಕೂಡ ನಾವು ಮಾಡುವಂಥ ವ್ಯಾಪಾರದಲ್ಲೂ ಕೂಡ ವಿಶೇಷವಾಗಿ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಬಟ್ಟೆ ವ್ಯಾಪಾರ ಇರತಕ್ಕಂಥದ್ದು, ಅಥವಾ ಬೆಳ್ಳಿ ಬಂಗಾರದ ವ್ಯಾಪಾರಗಳು, ಮತ್ತು ಎಲ್ಲ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಅಡಿಕೆ ಅಥವಾ ತೆಂಗಿನಕಾಯಿ ವ್ಯಾಪಾರಸ್ಥರು, ಮತ್ತು ಬಾಳೆ ಎಲ್ಲ ರೀತಿಯಾದಂಥ ಹಣ್ಣಿಗೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಶಿವಶಕ್ತಿ ಆರಾಧನಾ, ಶಿವ ಮತ್ತು ಶಕ್ತಿಯರ ಆರಾಧನೆಯನ್ನು ಮಾಡತಕ್ಕಂಥದ್ದು ಅಥವಾ ರುದ್ರಾಭಿಷೇಕವನ್ನು ನಾವು ಮಾಡಿಸ್ತಕ್ಕಂಥದ್ದು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಪಾಯಸವನ್ನು ನಾವು ಅರ್ಪಣೆ ಅಥವಾ ನೈವೇದ್ಯವನ್ನು ಮಾಡತಕ್ಕಂಥದ್ದು, ಇದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿ ಇರತಕ್ಕಂಥವರಿಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಸಾಲ ಬಾಧೆ ಬರತಕ್ಕಂಥದ್ದು. ಸಾಲವೇ ಶೂಲಕ್ಕೆ ಕಾರಣ, ಅದಕ್ಕಾಗಿ ಸಾಲ ಮಾಡ್ಕೊಳ್ಬಾರ್ದಂತೆ. ಯಾಕೆಂದರೆ ನಾವು ತಂದಿದ್ದ ಸಾಲನೇ ಜಾಸ್ತಿ ಆಗಿಬಿಟ್ಟದೆ, ಮತ್ತು ನಾವು ಮತ್ತೆ ಕೊಡುವಂಥ ಸಾಲ ಇಟ್ಕೊಳ್ಬಾರ್ದಂತೆ. ತಂದಿದ್ದ ಸಾಲ ಅಂದರೆ ಯಾವುದೋ ನಾವು ಪೂರ್ವಜನ್ಮದಲ್ಲಿ ತಂದಿತ್ತು, ಈ ಶರೀರವನ್ನು ನಾವು ತಂದಿದ್ದೇವೆ, ಈ ಹೆಸರಿನಲ್ಲಿ ನಾವು ಬಂದಿದ್ದೇವೆ, ಹೆಸರಿನ ಮುಖಾಂತರವಾಗಿ ಈ ಶರೀರದ ಮುಖಾಂತರವಾಗಿ ನಾವು ಬಂದಿದ್ದ್ಯಾವುದೋ ಅದು ಕೂಡ ಸಾಲ. ಆ ಸಾಲ ನಾವು ತೀರಿಸ್ಕೊಳ್ಳೇಬೇಕು. ಆ ಸಾಲ ತೀರಿಸ್ಕೊಳ್ಳೋದು ಹೇಗೆ ತೀರ್ತದೆ? ಅದು ಸೇವೆಯಿಂದ ತೀರತಕ್ಕಂಥದ್ದು, ಇಲ್ಲ ಅಂದರೆ ಜಪತಪಗಳಿಂದ ತೀರತಕ್ಕಂಥದ್ದು. ಇನ್ನೊಂದು ದಾನದ ಮೂಲಕವಾಗಿ ದಾನ ಮಾಡಬೇಕಂತೆ. ದಾನಮೇಕಂ ಕಲೌಯುಗೆ, ಕಲಿಯುಗದಲ್ಲಿ ದಾನಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ನಾವು ಏನು ದಾನ ಮಾಡ್ತೇವೆ ಅಷ್ಟು ಯಾವ ರೀತಿಯಲ್ಲಿ ದಾನ ಮಾಡಬೇಕು ಅಂತಂದರೆ, ಇದು ನನ್ನದಲ್ಲ ಭಗವಂತ, ನೀನೇ ಕೊಟ್ಟಿದ್ದು, ನಿನಗೆ ಅರ್ಪಣೆ, ಇದು ನಾ ಕೊಟ್ಟಿದ್ದೇನೂ ಇಲ್ಲ. ಯಾಕೆಂದರೆ ನಾವು ಕೊಡಲಿಕ್ಕೆ ಯಾವುದು ನಮ್ಮದೊಳಗೆ ಯಾವುದಿದೆ? ಗಾಳಿನೂ ನಮ್ಮದಲ್ಲ, ನೀರು ನಮ್ಮದಲ್ಲ, ಮಣ್ಣು ನಮ್ಮದಲ್ಲ. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ದಾನ ಮಾಡ್ತೇವೆ ಅಂತಂದರೆ ಗಾಳಿ, ನೀರು, ಮಣ್ಣು ಇದಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಬೇಕು, ಮತ್ತು ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮಣ್ಣಿಗೆ ಸಂಬಂಧಪಟ್ಟ ಭೂಮಿ, ಎಲ್ಲವೂ ಭೂಮಿಯಿಂದ. ಈಗ ಬೆಳ್ಳಿ ಬಂಗಾರ ಕೊಟ್ಟರೂ ಕೂಡ ಅದು ಎಲ್ಲಿಂದ ಬಂದಿದ್ದು? ಅದು ಭೂಮಿಯಿಂದ. ಹಾಗೆ ನೀರಿನಿಂದ ಬಂದಿರತಕ್ಕಂಥ ಕೆಲವು ವಸ್ತುಗಳು ಇರ್ತದೆ, ಹಾಗೆ ಗಾಳಿಯಿಂದ ಬಂದಿರತಕ್ಕಂಥದ್ದು. ಇದು ಯಾವುದೇ ಕೊಟ್ಟರೂ ಕೂಡ ಅವು ಎಲ್ಲವೂ ಕೂಡ ಭಗವಂತನದ್ದೇ. ಇಲ್ಲಿ ಈ ಜಗತ್ತಿನಲ್ಲಿ ನಮ್ಮದು ಹೇಳಿ ಯಾವುದೂ ಇಲ್ವಂತೆ, ನಮ್ಮದು ಹೇಳಿ ಯಾವುದೂ ಇಲ್ಲ. ಹಾಗಾದರೆ ನಮ್ಮದು ಅಂದರೆ ಯಾವುದು? ಅದಕ್ಕೆ ಹೇಳಿದ್ದಾರೆ, ಇಲ್ಲಿದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ ಅಲ್ಲಿದೆಯಂತೆ. ಎಲ್ಲಿದೆ ಅದು ಈ ಕಣ್ಣಿಗೆ ಕಾಣೋದಿಲ್ಲ. ನಮ್ಮನೆ ಇದ್ದ ಜಾಗ ನಾವು ಯಾರಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕೆ ಯಾವುದೇ ಅಡ್ರೆಸ್ಸು ಇಲ್ವಂತೆ ನಮ್ಮ ಮನೆಗೆ. ಇಲ್ಲಿ ಹೋಗಬೇಕು, ಹಿಂಗೆ ಹೋಗಬೇಕು, ಅವ್ರ ಮನೆ ಪಕ್ಕ ಇದೆ, ಇವ್ರ ಮನೆ ಪಕ್ಕ ಇದೆ ಅಂತ ನಮಗೆ ಅಡ್ರೆಸ್ಸು ನಮಗೆ ಗೊತ್ತಿಲ್ಲ. ಆದರೆ ಒಟ್ಟು ಅಲ್ಲಿ ಇದೆ, ಎಲ್ಲೋ ಒಂದು ಇದೆ. ಅದು ಯಾವುದೇ ರೀತಿಯಾದಂಥ ವಿಜ್ಞಾನಿಗಳಿಗೆ ಆ ಮನೆ ಕಾಣೋದಿಲ್ವಂತೆ, ಜ್ಞಾನಿಗಳಿಗೆ ಕಾಣುತ್ತದೆ ಅದು. ಅದಕ್ಕಾಗಿ ಅವರು ಹೇಳೋದಿಲ್ಲ, ಅದು ಹಿಂಗಿದೆ ಅಂತ ಹೇಳೋದಿಲ್ಲ. ಅದು ಅಂಥ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡಿದಾಗ ನಮಗೆ ಗೊತ್ತಾಗತಕ್ಕಂಥದ್ದು. ಅದಕ್ಕಾಗಿ ಅಲ್ಲಿ ನಾವು ಭಗವಂತನನ್ನು ಯಾವ ರೀತಿಯಲ್ಲಿ ಕಣ್ಣಿನೊಳಗೆ ನೋಡು ಹರಿಯ ಒಳಗಣ್ಣಿನೊಳಗೆ ನೋಡಬೇಕು. ಭಗವಂತನನ್ನು ನೋಡೋದಾದ್ರೆ ಯಾವ ರೀತಿ ನೋಡಬೇಕಂತಂದು ಅವನು ಒಳಗಣ್ಣಿನೊಳಗೆ ನೋಡುವಂಥದ್ದು. ಅವನು ಎಲ್ಲಿದ್ದಾನೆ ಅವನು ನಮ್ಮಲ್ಲೇ ಇದ್ದಾನೆ. ಹಾಗಾಗಿ ನಾವು ಎಲ್ಲವೂ ಕೂಡ ಏನೇ ಆದರೂ ಕೂಡ ಅದನ್ನು ನಾವು ಸಹಿಸ್ಕೊಂಡು ಹೋಗಬೇಕಾಗ್ತದೆ. ಇವತ್ತಿನ ದಿವಸಗಳಲ್ಲ, ಪ್ರತಿ ದಿವಸವೂ ಕೂಡ ನಾವು ಎಷ್ಟು ದಿವಸ ಈ ಭೂಮಿ ಮೇಲೆ ಇರ್ತೇವೆಯೋ ಅಲ್ಲಿವರೆಗೂ ಕೂಡ ನಾವೇ ಸಹಿಸ್ಕೊಂಡು ಹೋಗ್ಬೇಕಂತೆ. ಹಾಗಾಗಿ ಅದಕ್ಕಾಗಿ ತಾಳಿದವನು ಬಾಳಿಯಾನು. ತಾಳ್ಮೆ ಇದ್ದರೆ ಅವನು ಮುಂದೆ ಬಾಳಲಿಕ್ಕಾಗ್ತದೆ. ತಾಳ್ಮೆನೇ ಇಲ್ಲ ಅಂತಂದರೆ ಯಾರೋ ಏನೋ ಹೇಳಿದ್ರು ಅಂತ ಇವನಿಗೆ ಸಿಟ್ಟು ಬಂದುಬಿಟ್ರೆ ಅವಾಗ ಆ ಜಾಗದಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಪ್ರತಿ ದಿವಸನೂ ಸಿಟ್ಟು ಬರ್ತದೆ. ಪ್ರತಿ ದಿವಸನೂ ನಾವು ಜಾಗ ಚೇಂಜ್ ಮಾಡಲಿಕ್ಕೆ ಆಗ್ತದೆಯಾ? ಇಲ್ಲ. ಹಾಗಾಗಿ ನಾವೇ ಈಗ ನಮ್ಮ ಮನೆಯಲ್ಲೇ ನಮಗೆಷ್ಟೋ ಸಿಟ್ಟು ಬರ್ತದೆ, ನಾವು ಮನೆ ಬಿಟ್ಟು ಹೋಗ್ತೇವೆಯಾ? ಮನೆ ಬಿಟ್ಟು ಹೋಗೋದಿಲ್ಲ, ಹೋಗಲೂಬಾರದು. ಹಾಗಾಗಿ ಈ ರೀತಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಸಾಲವನ್ನು ನಾವು ಮಾಡಲೇಬಾರದು. ಹಾಗಾಗಿ ಇವತ್ತಿಗೂ ಕಾಲಿಗೆ ಸ್ವಲ್ಪ ಪೆಟ್ಟಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಾವು ವಾಹನವನ್ನು ಚಲಿಸುವಾಗ ನಾವೇ ಓಡಾಡ್ತಾ ವ್ಯತ್ಯಾಸ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ಎಲ್ಲೋ ನಾವು ಹೋಗ್ತಾ ಇರ್ತೇವೆ, ಎಲ್ಲೋ ಬಂದು ನಮಗೆ ಸ್ವಲ್ಪ ತಾಗಿಸುವಂಥದ್ದು ವಾಹನವನ್ನು, ಬೇರೆ ಬೇರೆ ರೀತಿಯಲ್ಲಿ ಅಚಾತುರ್ಯ ನಡೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಗಂಟಲಿಗೆ ಸಂಬಂಧಪಟ್ಟಂಥ ಅಂದರೆ ಗಂಟಲು ನೋವು ಅಥವಾ ಗಂಟಲು ಬೇನೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಪಾನೀಯಗಳನ್ನು ಏಕೆಂದರೆ ಈಗ ಸೆಕೆ ಇರೋದರಿಂದ ತಂಪು ಪಾನೀಯವನ್ನು ಕುಡಿತೇವೆ, ಅದರಿಂದ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಚಂಡಿ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಮಾನಸಿಕವಾದಂಥ ಒತ್ತಡ, ಹಾಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು, ಹಣಕಾಸಿನ ತೊಂದರೆ ಬರತಕ್ಕಂಥ ಸಾಧ್ಯತೆ, ಸಹೋದರರಿಂದ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯುವಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಸಿಗತಕ್ಕಂಥದ್ದು, ಹಾಗೆ ಹೊಸ ಅವಕಾಶ ಬರತಕ್ಕಂಥ ಸಾಧ್ಯತೆ. ಸೇನೆ ಮತ್ತು ಪೊಲೀಸ್, ಅಗ್ನಿಶಾಮಕದವರಿಗೆ ಮತ್ತು ಹೋಟೆಲ್ ವ್ಯಾಪಾರಿಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಮತ್ತು ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ ಇರತಕ್ಕಂಥ ಸಾಧ್ಯತೆ. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗ್ತದೆ. ಯಾಕೆಂದರೆ ನಾವು ದೂರ ಪ್ರಯಾಣವನ್ನು ಮಾಡೋದಿದ್ದರೆ ಇವತ್ತಿನ ದಿವಸ ಸೂರ್ಯಾಸ್ತದ ನಂತರ ಪ್ರಯಾಣವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಗ್ರಾಮ ದೇವತಾ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಸಿಂಹರಾಶಿಯಲ್ಲಿರತಕ್ಕಂಥವರಿಗೆ ಸಹೋದರರಲ್ಲಿ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ, ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು, ಕ್ಷೇತ್ರ ದರ್ಶನ ಮಾಡುವಂಥ ಯೋಗ ಇರತಕ್ಕಂಥದ್ದು, ಹಾಗೆ ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗತಕ್ಕಂಥ ಒಂದು ಯೋಗ ಇರತಕ್ಕಂಥದ್ದು, ಅಥವಾ ಯಜ್ಞ ಯಾಗವನ್ನು ನಾವೇ ಮಾಡುವಂಥ ಮನಸ್ಸು, ಎಲ್ಲ ರೀತಿಯಲ್ಲಿ ಆ ಶಕ್ತಿ ಕೂಡ ನಮಗೆ ಇವತ್ತು ಎಲ್ಲ ರೀತಿಯಲ್ಲಿ ಒದಗಿ ಬರತಕ್ಕಂಥದ್ದು. ಹಾಗಾಗಿ ದುರ್ಗಾ ಸನ್ನಿಧಾನಕ್ಕೆ ದೀಪವನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಯಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು, ಮತ್ತು ಲಾಭಕ್ಕಾಗಿ ಸ್ವಲ್ಪ ಕಿತ್ತಾಟ ಆಗತಕ್ಕಂಥ ಸಾಧ್ಯತೆ. ಅಂದರೆ ಎಲ್ಲೋ ವ್ಯವಹಾರದಲ್ಲಿ ನಾವು ಇವತ್ತು ಲಾಭ ಆಯಿತು ಅಂತ ಅಲ್ಲಿ ವ್ಯತ್ಯಾಸ ಬರತಕ್ಕಂಥದ್ದು. ಹಾಗಾಗಿ
ಲಾಭ ಆದಾಗ ನಾವು ಸಮಪಾಲನ್ನು ಕೊಟ್ಟರೆ ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಶಾರದಾಂಬಾ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಇನ್ನು ನೀವು ಗುರುಗಳನ್ನು ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಿಕೊಡಿ. ಇನ್ನು ತುಲಾರಾಶಿಯಲ್ಲಿರತಕ್ಕಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ವಿಶೇಷವಾಗಿ ನಾವು ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಅಂತಂದರೆ ನಮಗೆ ಮೊದಲನೇದಾಗಿ ನಮ್ಮ ಒಂದು ಆಹಾರದಲ್ಲಿ ವ್ಯತ್ಯಾಸ ಆದಾಗ ಅದು ಸಾಮಾನ್ಯವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಆರೋಗ್ಯ ವ್ಯತ್ಯಾಸ ಆದಾಗ ನಾವು ಆದಷ್ಟು ಬಿಸಿಯಾದ ನೀರನ್ನು ಕುಡಿಯತಕ್ಕಂಥದ್ದು ಮತ್ತು ಬಿಸಿಯಾದ ಆಹಾರವನ್ನು ಸೇವಿಸತಕ್ಕಂಥದ್ದು ಬಹಳ ಮುಖ್ಯವಾಗಿ. ಅಂದರೆ ನಾವು ಮನೆಯಲ್ಲೇ ನಾವು ತಯಾರಿಸಿದ ಆಹಾರವನ್ನು ಸ್ವೀಕಾರ ಮಾಡುವುದು ಬಹಳ ಮುಖ್ಯ. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಎಲ್ಲ ದೃಷ್ಟಿಯಿಂದಲೂ ತುಂಬ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇನ್ನು ಕಿಡ್ನಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಮೂಳೆ ನೋವು ಅಥವಾ ಬೆನ್ನಿಗೆ ಸಂಬಂಧಪಟ್ಟಂಥ ಒಂದು ನೋವು ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾವು ತುಂಬ ಭಾರವನ್ನು ಎತ್ತಲಿಕ್ಕೆ ಹೋಗಬಾರ್ದು. ಭಾರವಾದಂಥ ವಸ್ತುವನ್ನು ಎತ್ತುವಂಥದ್ದು, ಹಾಗೆ ತಕ್ಷಣ ನಾವೇನೋ ಕುಳಿತುಕೊಂಡಿರ್ತೇವೆ ತಕ್ಷಣ ಎದ್ದು ನಿಲ್ಲುವಂಥದ್ದು, ಹೀಗೆ ಈ ರೀತಿ ನಾವು ಮಾಡುವುದರಿಂದ ನಮಗೆ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಿಧಾನವಾಗಿ ನಾವು ಕುಳಿತುಕೊಂಡಿದ್ದವರು ಎದ್ದು ನಿಂತ್ಕೊಳ್ಳುವುದು ಮತ್ತು ಆದಷ್ಟು ಭಾರವನ್ನು ಇವತ್ತಿನ ದಿವಸ ಎತ್ತಲೇಬಾರದು. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೆಲವೊಂದು ವಯಸ್ಸಾದ ಮೇಲೆ ನಾವು ತುಂಬ ಭಾರವನ್ನು ಎತ್ತಬಾರದು. ಆದಷ್ಟು ನಾವು ಜಾಗ್ರತೆಯಿಂದ ಇರೋದರಿಂದ, ಯಾಕೆಂದರೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕಂತೆ, ನಮ್ಮ ಆರೋಗ್ಯವನ್ನು ಬೇರೆಯವರು ಕಾಪಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟು ನಾವು ಆರೋಗ್ಯದಿಂದ ಇರ್ತೇವೆ ಅಂತಾದರೆ ಮುಂದೆ ನಮಗೆ ಅಷ್ಟು ಅನುಕೂಲ ನಮಗೆ ಆಗತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಆರೋಗ್ಯವಾಗಿ ಇರಬೇಕು ಅಂತಂದರೆ ನಮ್ಮ ಒಂದು ಆಹಾರದ ಅಥವಾ ನಮ್ಮ ಒಂದು ಎಲ್ಲ ರೀತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನಾವು ದಿನಚರಿಯನ್ನು ಇಟ್ಕೊಂಡಾಗ ನಮ್ಮ ಆರೋಗ್ಯ ಸದೃಢವಾಗಿ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಮತ್ತು ಮನಸ್ಸು ಕೂಡ ಲವಲವಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ಬಾಧೆ ಬರತಕ್ಕಂಥದ್ದು, ಹಾಗೆ ಮಕ್ಕಳಿಂದ ಕಿರಿಕಿರಿ ಬರತಕ್ಕಂಥದ್ದು. ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಅಂದರೆ ನಾವು ಇವತ್ತಿನ ದಿವಸ ದೊಡ್ಡ ಬೆಳಕನ್ನು ನೋಡುವಂಥದ್ದು ಅಥವಾ ಈ ಧೂಳಿರುವ ಕಡೆಗೆ ಇವತ್ತಿನ ದಿವಸ ಹೋಗಲೇಬಾರದು, ಅಥವಾ ಯಾವುದೇ ರೀತಿಯ ತೀಕ್ಷ್ಣವಾದ ಬೆಳಕನ್ನು ನೋಡಲೇಬಾರದು. ಹಾಗಾಗಿ ಇದರಿಂದ ಸಾಮಾನ್ಯವಾಗಿ ನಾವು ಆದಷ್ಟು ದೂರವಿದ್ದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಯಿಂದ ನಾವು ಆದಷ್ಟು ಆ ಕಣ್ಣಿಗೆ ಸಮಸ್ಯೆ ಬರೋದಿಲ್ಲ ಆದಷ್ಟು. ಯಾಕೆಂದರೆ ಈ ಕಣ್ಣು ಅದು ತುಂಬ ಸೂಕ್ಷ್ಮ, ಅದು ಕಣ್ಣಿಲ್ಲದೆ ಹೋದರೆ ಏನೂ ಇಲ್ಲ, ಇಡೀ ಜಗತ್ತೇ ಇದ್ದರೂ ಕೂಡ ಇಲ್ಲ. ಹಾಗಾಗಿ ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಶ್ರೇಷ್ಠವಾಗಿದ್ದು ಯಾವುದೋ ಕಣ್ಣು. ಎಲ್ಲವೂ ಬೇಕು, ಆದರೆ ಕಣ್ಣು ಬಹಳ ಮುಖ್ಯ. ಮತ್ತು ಅದು ತುಂಬ ಸೂಕ್ಷ್ಮ. ಎಲ್ಲ ಕಣ್ಣು ಕಿವಿ, ಯಾವ ರೀತಿ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಇವೆಲ್ಲವೂ ಕೂಡ ಸೂಕ್ಷ್ಮನೇ. ಅದು ನಾವು ಎಷ್ಟು ಆದಷ್ಟು ಜಾಗ್ರತೆಯಿಂದ ನಾವು ಅದನ್ನು ಕಾಪಾಡಿಕೊಳ್ಳುತ್ತೇವೆ ಅಷ್ಟು ನಮಗೆ ಅನುಕೂಲ, ಬೇರೆಯವರಿಗಲ್ಲ. ಹಾಗಾಗಿ ಆದಷ್ಟು ಇವತ್ತಿನ ದಿವಸ
ಮಾನಸಿಕವಾಗಿ ಒತ್ತಡ ಬರತಕ್ಕಂಥದ್ದು. ಮನಸ್ಸಿಗೆ ತುಂಬ ಒತ್ತಡವಾದಾಗ ಏನು ಮಾಡಬೇಕು ಅಂತಂದರೆ ನಾವು ಆದಷ್ಟು ಧ್ಯಾನವನ್ನು ಮಾಡಬೇಕು. ಆ ಧ್ಯಾನವನ್ನು ಮಾಡೋದರಿಂದಲೇ ನಮ್ಮ ಎಲ್ಲ ಒತ್ತಡಗಳು ಕೂಡ ದೂರ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಅಮ್ಮನ ದೇವಸ್ಥಾನಕ್ಕೆ, ತಾಯಿಯ ದೇವಸ್ಥಾನಕ್ಕೆ ಬಿಳಿ ಪುಷ್ಪವನ್ನು ದಾನ ಮಾಡುವುದರಿಂದ ಎಲ್ಲ ರೀತಿ, ಅಥವಾ ದುರ್ಗಾ ದೇವಸ್ಥಾನಕ್ಕೆ ಬಿಳಿ ಹೂವನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭದಾಯಕ ದಿನ. ಇವತ್ತು ಒಳ್ಳೆಯ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು. ಯಾವುದೇ ವೃತ್ತಿಯಲ್ಲಿ ಎಲ್ಲ ರೀತಿ ತಂಪು ಪಾನೀಯ ಇರಬಹುದು, ಅಥವಾ ಈ ಚಿನ್ನದ ಅಂಗಡಿಗೆ ಸಂಬಂಧಪಟ್ಟಂತೆ ಎಲ್ಲ ಆಭರಣ ಯಾರು ಮಾರಾಟ ಮಾಡ್ತಾ ಇರ್ತಾರೋ ಅಂಥವರಿಗೆ, ಮತ್ತು ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ, ಮತ್ತು ಈ ಹೋಟೆಲ್ ಉದ್ಯಮದವರಿಗೂ ಕೂಡ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿಯಲ್ಲಿ ಕೆಲವು ಸ್ವಲ್ಪ ಶತ್ರುಗಳ ಬಾಧೆ ಬರತಕ್ಕಂಥ ಸಾಧ್ಯತೆ. ಅಂದರೆ ಆ ಶತ್ರುಗಳು ನಮ್ಮ ಒಳಗೂ ಇರ್ತಾರೆ, ಹೊರಗೂ ಇರ್ತಾರೆ. ಹಾಗಾಗಿ ಶ್ವಾಸಕೋಶದ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದಷ್ಟು ನಾವು ಇವತ್ತು ತುಂಬ ಹೊಗೆ ಇರತಕ್ಕಂಥ ಕಡೆ ನಾವು ಹೋಗಬಾರ್ದು. ಯಾಕೆಂದರೆ ಈ ಶ್ವಾಸಕ್ಕೆ ಸಂಬಂಧಪಟ್ಟಂತೆ ಅದು ಈ ಕಫದ ವ್ಯತ್ಯಾಸ ಆದರೂ ಕೂಡ ಆ ಶ್ವಾಸಕೋಶಕ್ಕೆ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ನಾವು ಬಿಸಿ ನೀರನ್ನೇ ಕುಡಿಯತಕ್ಕಂಥದ್ದು. ಆದಷ್ಟು ಈ ಕರಿದ ಪದಾರ್ಥವನ್ನು ಸೇವನೆ ಮಾಡಲೇಬಾರದು ಇವತ್ತಿನ ದಿವಸ. ಹಾಗಾಗಿ ವಿಶೇಷವಾಗಿ ತಾಯಿಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ತಂದೆ ತಾಯಿಯ ಸೇವೆಯನ್ನು ಪ್ರತಿಯೊಬ್ಬರೂ ಕೂಡ ಆದಷ್ಟು ಶ್ರದ್ಧೆಯಿಂದ ಮಾಡಬೇಕು. ಯಾಕೆಂದರೆ ಆ ತಂದೆ ತಾಯಿಯ ಋಣವನ್ನು ಯಾರೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಈ ಜನ್ಮದಲ್ಲಿ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದಷ್ಟು ನಾವು ಅವರನ್ನು ಪ್ರೀತಿಯಿಂದ ಸೇವೆಯನ್ನು ಮಾಡುವುದರಿಂದ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದಷ್ಟು ನಾವು ಇವತ್ತಿನ ದಿವಸ ಗೋ ಸೇವೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗತಕ್ಕಂಥ ಸಾಧ್ಯತೆ, ಸ್ಥಾನಚ್ಯುತಿ ಆಗತಕ್ಕಂಥ ಸಾಧ್ಯತೆ, ಕೆಲಸ ಕಳೆದುಕೊಂಡು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಕಿವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರತಕ್ಕಂಥದ್ದು. ಆದಷ್ಟು ನಾವು ಈ ಬೇರೆ ಬೇರೆ ರೀತಿಯಲ್ಲಿ ಜೋರಾದ ಶಬ್ದವನ್ನು ಕೇಳುವಂಥದ್ದು, ಅಥವಾ ಮೈಕನ ಹತ್ತಿರ ನಿಂತ್ಕೊಳ್ಳುವಂಥದ್ದು, ಈ ರೀತಿ ನಾವು ಇವತ್ತು ಮಾಡಬಾರ್ದು. ಹಾಗಾಗಿ ಸಹೋದರರಲ್ಲಿ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ, ಆದರೆ ಭೂಲಾಭ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ವಾಹನವನ್ನು ಖರೀದಿ ಮಾಡುವಂಥ ಒಂದು ಮನಸ್ಸು ಬರತಕ್ಕಂಥದ್ದು. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹೆಚ್ಚಿನ ರೀತಿಯಾದಂಥ ಅನುಕೂಲ ಇರತಕ್ಕಂಥದ್ದು. ದುರ್ಗಾ ಸನ್ನಿಧಾನಕ್ಕೆ ರುದ್ರಾಭಿಷೇಕ ಮಾಡಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಆಹಾರ ಮತ್ತು ನೀರಿನಲ್ಲಿ ವ್ಯತ್ಯಾಸ ಬರತಕ್ಕಂಥದ್ದು. ನಾವು ಸೇವಿಸುವಂಥ ತಂಪು ಪಾನೀಯ ಇರಬಹುದು, ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ. ಹಾಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ಹಾಗೆ ಸಾಹಸ ಕಾರ್ಯವನ್ನು ಸುಲಭವಾಗಿ ಜಯಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ನಾಗ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ಧನಲಾಭ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಧನಲಾಭ ಅಂದರೆ ಮೇಲ್ಗಡೆಯಿಂದ ಉದುರ್ತದೆ ಅಂತ ಅರ್ಥ ಅಲ್ಲ. ಅಂದರೆ ನಾವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ, ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಸಂತೋಷ ಇದ್ದುಬಿಟ್ರೆ ಅದೇ ಧನಲಾಭ, ಆರೋಗ್ಯ ಇದ್ದುಬಿಟ್ರೆ ಅದೇ ಧನಲಾಭ. ಹಾಗಾಗಿ ಇನ್ನು ವಿಶೇಷವಾಗಿ ಕುಟುಂಬದಿಂದ ಸಹಕಾರ ಸಿಗತಕ್ಕಂಥದ್ದು, ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ,
ನಷ್ಟ ಮತ್ತು ಕಷ್ಟಗಳು ಕೂಡ ಇವತ್ತಿನ ದಿವಸ ಸ್ವಲ್ಪ ಬರತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ. ಹಾಗಾಗಿ ಧ್ಯಾನ ಮತ್ತು ಪ್ರಾಣಾಯಾಮಗಳಿಗೆ ಇವತ್ತು ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಇವತ್ತು ಏನು ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದ, ಭೂ ಸೇವೆ, ಭೂಮಿ ತಾಯಿ ಸೇವೆ ಮಾಡುವುದರಿಂದ ಅಥವಾ ಗೋ ಸೇವೆ ಮಾಡುವುದರಿಂದ ಎಲ್ಲರೂ ಕೂಡ, ಎಲ್ಲ ರಾಶಿಯವರು ಕೂಡ ಶೀಘ್ರವಾಗಿ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಾಗೆಯೇ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇನ್ನು ನಿಮಗೆ ಏನೇ ಸಮಸ್ಯೆ ಇದ್ದರೂ ಗುರುಗಳನ್ನು ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.